ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ಆಜ್ಞಾರ್ಥಕ ಕ್ರಿಯಾಪದಗಳು ಇಂಪೇರೇಟಿವ್ ಮೂಡ್ನಲ್ಲಿ ಬರುವಂತಹ ಕೆಲವೊಂದಿಷ್ಟು ವಾಕ್ಯಗಳನ್ನು ನೋಡೋಣ. ಕೆಲವೊಂದಿಷ್ಟು ಕ್ರಿಯಾಪದಗಳನ್ನು ಈ ಕ್ಲಾಸ್ನಲ್ಲಿ ಸ್ಟಡಿ ಮಾಡೋಣ. ಇವು ಚಿಕ್ಕ ಚಿಕ್ಕ ವಾಕ್ಯಗಳಾಗಿರುತ್ತವೆ. ಇವು ಆಜ್ಞೆನೂ ಆಗಿರಬಹುದು ಅಥವಾ ರಿಕ್ವೆಸ್ಟ್ ಕೋರಿಕೆನೂ ಆಗಿರಬಹುದು. ಫಸ್ಟ್ ಒನ್ ಈಸ್ ಮುಂದೆ ನೋಡು. ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿಯಾಗಿ ಹೇಳಬೇಕಂದ್ರೆ ಇದು ಆಜ್ಞಾರ್ಥಕ ಕ್ರಿಯಾಪದ. ಇಲ್ಲಿ ಮುಖ್ಯ ಕ್ರಿಯಾಪದವೇ ಒಂದು ಅದನ್ನೇ ಬಳಸಲಾಗಿರುತ್ತದೆ. ಮುಂದೆ ನೋಡು, ಲುಕ್ ಅಹೆಡ್, ಮುಂದೆ ಹೋಗು, ಗೋ ಅಹೆಡ್, ಗಾಡಿಯನ್ನು ನಿಧಾನವಾಗಿ ಓಡಿಸು, ಡ್ರೈವ್ ಸ್ಲೋಲಿ, ನಿನ್ನ ಕೆಲಸ ನೀನು ನೋಡಿಕೋ, ಮೈಂಡ್ ಯುವರ್ ಓನ್ ಬಿಸ್ನೆಸ್, ವಾಪಸ್ ಹೋಗು, ಗೋ ಬ್ಯಾಕ್, ಅವನನ್ನು ನೋಡಿಕೋ. ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿಯಾಗಿ ಹೇಳಬೇಕಪ್ಪ ಅಂದರೆ ಟೇಕ್ ಕೇರ್ ಆಫ್ ಹಿಮ್, ನಾನು ಹೇಳುವುದನ್ನು ಕೇಳು, ಜಸ್ಟ್ ಲಿಸನ್, ಬೇಗ ಬಾ, ಕಮ್ ಸೂನ್, ನನಗೆ ನೋಡಲು ಬಿಡು, ಲೆಟ್ ಮಿ ಸಿ, ತಯಾರಾಗಿರು, ಬಿ ರೆಡಿ, ಒಂದು ಪಕ್ಕಕ್ಕೆ ಸರಿ. ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿಯಾಗಿ ಹೇಳಬೇಕಂದ್ರೆ ಇನ್ನೊಬ್ಬರಿಗೆ ನೀವು ಪಕ್ಕಕ್ಕೆ ಸರಿ ಅಂತ ಹೇಳಬೇಕಾದ್ರೆ ಒಂದು ಪಕ್ಕಕ್ಕೆ ಸರಿ. ಇದನ್ನು ಇಂಗ್ಲೀಷ್ನಲ್ಲಿ ಮೂವ್ ಅಸೈಡ್ ಎಂದು ಹೇಳಬೇಕು. ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ಮತ್ತೊಮ್ಮೆ ಸ್ವಾಗತ. ನೆಕ್ಸ್ಟ್ ಎಕ್ಸಾಂಪಲ್ ಸರ್, ಇವು ಆಜ್ಞಾರ್ಥಕ ಕ್ರಿಯಾಪದಗಳು ಇಂಪರೇಟಿವ್ ಮೂಡ್ನಲ್ಲಿ ಇವೆ. ಇವು ರಿಕ್ವೆಸ್ಟ್ನೂ ಆಗಿರಬಹುದು, ಆರ್ಡರ್ನೂ ಆಗಿರಬಹುದು. 12ನೇದ್ದು ಯೋಚಿಸಿ ಮಾತನಾಡು. ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿಯಾಗಿ ಹೇಳಬೇಕಂದ್ರೆ ಥಿಂಕ್ ಬಿಫೋರ್ ಯು ಸ್ಪೀಕ್ ಎಂದು ಹೇಳಬೇಕು. ಖಂಡಿತ ಬಾ, ಡೂ ಕಮ್, ಅವಳ ಬಗ್ಗೆ ಹೇಳು, ಇನ್ಫಾರ್ಮ್ ಮೀ ಅಬೌಟ್ ಹಿಮ್ ಆರ್ ಹರ್. ಇಲ್ಲಿ ಅವಳ ಎರಡನ್ನೂ ಯೂಸ್ ಮಾಡ್ಬೋದು. ಇನ್ಫಾರ್ಮ್ ಮೀ ಅಬೌಟ್ ಹಿಮ್ ಅಂದರೆ ಅವನ ಬಗ್ಗೆ ಹೇಳು, ಇನ್ಫಾರ್ಮ್ ಮೀ ಅಬೌಟ್ ಹರ್ ಅಂದರೆ ಅವಳ ಬಗ್ಗೆ ಹೇಳು. ಹಾಸ್ಯ ಮಾಡಬೇಡ, ಡೋಂಟ್ ಕಟ್ ಜೋಕ್ಸ್, ಹುಚ್ಚಾಕಿ ಮಾತನಾಡಬೇಡ, ಡೋಂಟ್ ಟಾಕ್ ನಾನ್ಸೆನ್ಸ್, ಪರವಾಗಿಲ್ಲ. ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿಯಾಗಿ ಹೇಳಬೇಕಂದ್ರೆ ನೆವರ್ ಮೈಂಡ್, ನನ್ನನ್ನು ಒಂಟಿಯಾಗಿರಲು ಬಿಡಿ, ಲೀವ್ ಮಿ ಅಲೋನ್, ನನ್ನನ್ನು ಒಂಟಿಯಾಗಿರಲು ಬಿಡಿ, ನನ್ನನ್ನು ಒಂಟಿಯಾಗಿರಲು ಬಿಡಿ. ಇದಕ್ಕೆ ನಾನು ಇಂಗ್ಲೀಷ್ನಲ್ಲಿ ಯಾವ ರೀತಿಯಾಗಿ ಹೇಳಬೇಕಂದ್ರೆ ಲೀವ್ ಮಿ ಅಲೋನ್, ಹೋಗಲಿ ಬಿಡಿ, ಲೆಟ್ ಇಟ್ ಬಿ. ನೆಕ್ಸ್ಟ್ ಕರುಣೆ ತೋರಿ, ಹ್ಯಾವ್ ಎ ಹಾರ್ಟ್, ಸ್ವಲ್ಪ ನಿಲ್ಲಿ ಅಥವಾ ತಡೆಯಿರಿ, ಹೋಲ್ಡ್ ಆನ್, ಎಂದಿಗೂ ಮರೆಯಬೇಡಿ. ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿಯಾಗಿ ಹೇಳಬೇಕಂದ್ರೆ ನೆವರ್ ಫಾರ್ಗೆಟ್, ಚಿಂತೆ ಮಾಡಬೇಡಿ, ಡೋಂಟ್ ವರಿ. ಇವು ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಆಜ್ಞಾರ್ಥಕ ಕ್ರಿಯಾಪದಗಳಾಗಿವೆ. ಇವು ಇಂಪರೇಟಿವ್ ಮೋಡ್ನಲ್ಲಿ ಇರುತ್ತವೆ. ಇಲ್ಲಿ ಯಾವುದೇ ಸಹಾಯಕ ಕ್ರಿಯಾಪದಗಳು ಹೆಲ್ಪಿಂಗ್ ವರ್ಬ್ ಇರುವುದಿಲ್ಲ. ಇಲ್ಲಿ ಮುಖ್ಯ ಕ್ರಿಯಾಪದವೇ ಕಾರ್ಯನಿರ್ವಹಿಸುತ್ತದೆ. ನೆಕ್ಸ್ಟ್ ಎಕ್ಸಾಂಪಲ್ ಸರ್, ಮರಳಿ ಪ್ರಯತ್ನಿಸು, ಪ್ಲೀಸ್ ಟ್ರೈ ಅಗೇನ್, ದಯವಿಟ್ಟು ಕಾದಿರು. ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿಯಾಗಿ ಹೇಳಬೇಕಂದ್ರೆ ಪ್ಲೀಸ್ ವೇಟ್ ಅ ಬಿಟ್, ದಯವಿಟ್ಟು ಒಳಗೆ ಬನ್ನಿ, ಪ್ಲೀಸ್ ಕಮ್ ಇನ್, ದಯವಿಟ್ಟು ಕುಳಿತುಕೊಳ್ಳಿ, ಪ್ಲೀಸ್ ಬಿ ಸೀಟೆಡ್, ದಯವಿಟ್ಟು ನನಗೆ ಉತ್ತರ ಕೊಡಿ, ಪ್ಲೀಸ್ ರಿಪ್ಲೈ, ದಯವಿಟ್ಟು ಇನ್ನೂ ಸ್ವಲ್ಪ ಹೊತ್ತು ಇರಿ, ಪ್ಲೀಸ್ ಸ್ಟೇ ಲಿಟಲ್ ಲಾಂಗರ್, ದಯವಿಟ್ಟು ನನಗೆ ನಾಚಿಕೆಗೊಳಿಸದಿರಿ, ಪ್ಲೀಸ್ ಡೋಂಟ್ ಎಂಬ್ರಾಸ್ ಮೀ, ನಿನ್ನ ಇಷ್ಟದಂತೆ, ಆ್ಯಸ್ ಯು ಲೈಕ್ ಅಥವಾ ಆ್ಯಸ್ ಯು ಪ್ಲೀಸ್, ಮತ್ತೆ ಬಾ, ಡೂ ಕಮ್ ಅಗೇನ್, ಮೂರ್ಖನಂತಿರಬೇಡ, ಡೋಂಟ್ ಬಿ ಸಿಲ್ಲಿ, ಈ ಮಾತ್ರೆಯನ್ನು ತೆಗೆದುಕೋ, ಟೇಕ್ ದಿಸ್ ಡೋಸ್. ಇವು ಏನಪ್ಪ ಅಂದ್ರೆ ನಾವು ದಿನನಿತ್ಯ ಜೀವನದಲ್ಲಿ ಬಳಸುವಂತಹ ಕೆಲವೊಂದಿಷ್ಟು ಆಜ್ಞಾರ್ಥಕ ಕ್ರಿಯಾಪದಗಳಾಗಿವೆ. ಇಂಪರೇಟಿವ್ ಮೂಡ್ನಲ್ಲಿ ಇವೆ. ಇಲ್ಲಿ ಸಹಾಯಕ ಕ್ರಿಯಾಪದಗಳು ಇರುವುದಿಲ್ಲ, ಮುಖ್ಯ ಕ್ರಿಯಾಪದ ಮಾತ್ರ ಉಪಯೋಗಿಸಲ್ಪಡುತ್ತದೆ. ಇವನ್ನೆಲ್ಲ ವಿದ್ಯಾರ್ಥಿಗಳು ಏನಪ್ಪ ಅಂದ್ರೆ ಬರೆದುಕೊಂಡು ಇವುಗಳನ್ನು ಪ್ರಾಕ್ಟೀಸ್ ಮಾಡಬೇಕು. ಇವನು ಮತ್ತೊಬ್ಬರ ಜೊತೆ ಮಾತನಾಡಿ ಪ್ರಾಕ್ಟೀಸ್ ಮಾಡಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್.